ದೇವ್ರೆ ಆಂಜನೇಯ ಸ್ವಾಮಿ, ನಾನು ನಿನ್ನ ಹತ್ರ ಏನು ಕೇಳಿದೆ? ನನ್ನ ಮಗಂಗೆ ಶಕ್ತಿ ಕೊಡು ಅಂತ ಕೇಳಿದೆ. ಆದರೆ ನೀನು ಕಪಿಚೇಷ್ಟೇನು ಸೇರಿಸ್ಕೊಟ್ಬಿಟ್ಟಿದ್ಯಲ್ಲಪ್ಪ. ಅವನ ಕಾಟ ತಡಿಯೋಕ್ಕಾಯ್ತಾ ಇಲ್ಲ. ಒಂದ ಎರಡ मेरे बना आवाज सकते नहीं ना ए करिया ले आओ ना सूर्या सूर्य आउट गोड़ी ಗೋಡೆ ಅದುತ್ತದೆ. ಮಗ ತುಂಬಾ ತೀಟೆ ಮಾಡ್ತಾನೆ ಕ್ಲಾಸಲ್ಲಿ, ಸರಿಯಾಗಿ ಓದಲ್ಲ ಬರೆಯಲ್ಲ. ಓಯ್ ಶಿವನ್ ತಲೆ ನೀರ್ ಹೆಂಗ ಬರುತ್ತೆ ತೋರ್ಸ್ಲಾ? ಹಿಂಗ್ ಬರುತ್ತೆ. ನೋಡಿ ಸರ್, ಇದೇ ತರ ತೀಟೆ ಮಾಡ್ತಾ ಇದ್ರೆ ನಾವು TC ಕೊಡಬೇಕಾಗುತ್ತೆ. ಇದನ್ನ ಹೇಳಕ್ಕೆ ಸರ್ ನಿಮ್ಮನ್ನ ಕರೆಸಿದ್ದು. ಆಯಿತು ಮಿಸ್, ನಾನು ಬುದ್ಧಿ ಹೇಳ್ತೇನೆ ಅವನಿಗೆ. ಓಕೆ ಸರ್. ಥ್ಯಾಂಕ್ಸ್ ಮಿಸ್. ಇವನು ಸ್ಕೂಲ್ ಬರೋದೇ ವೇಸ್ಟ್. ಮಾಡ್ತೀಯಾ? ಆಯ್ತಾ ರೆಡಿ? ನನ್ನ ಕರ್ಮ. ಹೋಗ್ ಮಮ್ಮಿ ಆಮ್ಲೆಟ್ ರೆಡಿನಾ? ಹಾ ರೆಡಿ. ಚೆನ್ನಾಗಿ ಹಾಕ್ಕೊಡು ಆಮ್ಲೆಟು. ಹೋಗಿ ಜಗಳ ಮಾಡಲಿ. ಸುಮ್ನಿರಿ, ಮಗು ದೃಷ್ಟಿ ಆಗುತ್ತೆ. ದೃಷ್ಟಿ ಇವನ್ಗೆ. ಮಮ್ಮಿ ಆಮ್ಲೆಟ್ ಸೂಪರ್. ಎಷ್ಟು ಸಲ ಹೊಡಿಯೋದು? ನಿನಗೆ ಹೊಡೆದು ಬೆಲ್ಟ್ ಬದಲಾಗಿದೆ, ನೀನ್ ಬದಲಾಗಿಲ್ಲ. ಥೂ. ಡ್ಯಾಡಿ ಇವಾಗ ನನಗೆ ಏನು ಕೊಡಿದ್ರಿ? ಯಾಕಂದ್ರೆ ದಿನ ಏನಾದ್ರು ಒಂದು ಗಲಾಟೆ ಮಾಡ್ತಾ ಇರ್ತೀಯ, ಅದಕ್ಕೆ. ಇವತ್ತು ನಾನೇನು ತಪ್ಕೊಂಡಿಲ್ಲ, ಬೇಕಂದ್ರೆ ಮಮ್ಮಿ ಕೇಳಿ. ಏನ್ ಮಮ್ಮಿ? ಇಲ್ಲ. ನಿಜಾನೇನೆ? ನಿಜವಾಗ್ಲೂ ರೀ. ಲೋ ಮಗ, ದಿನ ಇದೇ ತರ ಇದ್ಬಿಡು. ಡ್ಯಾಡ್ ಎವ್ರಿ ಡೇ ಇಸ್ ನಾಟ್ ಸಂಡೇ. ಅದ್ ಸರಿ, ಇವತ್ತು ನನ್ನ ಏನಕ್ಕೆ ಕೊಡಿದ್ರಿ? ಬಿಡೋ, ಹೆಂಗಿದ್ರು ನಾಳೆ ತೀಟೆ ಮಾಡೇ ಮಾಡ್ತೀಯಾ, ಆವಾಗ ಲೆಸ್ ಮಾಡ್ಕೊಳ್ಳೋಣ. ಪ್ರಾಮಿಸ್? ಇವಳು ಬೇರೆ ಮನೇಲಿಲ್ಲ, ಏನ್ ತರಲೆ ಮಾಡಿದಾನೋ ಏನೋ. ಹೇ ಸೂರ್ಯ, ಬಾರೋ ಇಲ್ಲಿ. ಏನ್ ಡ್ಯಾಡಿ? ಇಲ್ಲಿ ಬಾ. ಯಾಕೆ ಡ್ಯಾಡಿ? ಯಾಕಂದ್ರೆ ದಿನ ಏನಾದ್ರೂ ಒಂದು ತರಲೆ ಮಾಡೇ ಇರ್ತೀಯಲ್ಲ, ಅದಕ್ಕೆ. ನೆನ್ನೆನೆ ಹೊಡೆದ್ಬಿಟ್ಟಿದ್ದೀರಾ, ಇವತ್ತು ಲೆಸ್ ಮಾಡಬೇಕು. ಸರಿ ಆಯ್ತು. ಏನೋ ಇದು? ಯಾಕೋ ನಿದ್ದೆ ಮಾಡೋನ್ನ ಇಬ್ಬರಿಸ ಹೊಡಿ ಅಂತಿದ್ಯಲ್ಲೋ. ಏನ್ ಜನ್ಮ ಕಣೋ ನಿಂದು? ಏನ್ ಜನ್ಮ ಕಣೋ ನಿಂದು? ಏನ್ ಜನ್ಮಾನೋ? ಅದೇನ್ ಜನ್ಮಾನೋ? ಅದು ಯಾವ ಗಳಿಗೆಲ್ ಹುಟ್ಟಿದ್ಯೋ ನೀನು? ದೇವ್ರೆ, ನನಗಿಷ್ಟೆಲ್ಲ ಕಾಟ ಕೊಡ್ತಾ ಇದ್ದ ನೀನು. ನಾನು ಕಣ್ಣೀರು ಹಾಕ್ತಾ ಇದ್ದೀನಿ. ನನಗಿವತ್ತು ಏನಾದರೂ ಒಂದು ದಾರಿ ತೋರಿಸ್ಲೇಬೇಕು ನೀನು. ಇಲ್ಲಾಂದ್ರೆ ಈ ದೇವಸ್ಥಾನ ಬಿಟ್ಟು ನಾನು ಕದಲಲ್ಲ ಇಲ್ಲಿ. ಏನಪ್ಪ ಇಷ್ಟೊತ್ತಾದ್ರೂ ಕೂತಿದ್ಯಾ? ಏನ್ ಸಮಾಚಾರ? ಏನ್ ಸೀನಾ, ಪೂಜೆ ಆಯ್ತಾ? ಆಯ್ತು. ಯಾಕೆ ತುಂಬಾ ಬೇಜಾರಾಗಿ ಕೂತಿದ್ಯಾ? ಮನೇಲಿ ಏನಾದ್ರೂ ಪ್ರಾಬ್ಲಮ್ ಸೀನಾ? ನಮ್ಮ ಮಗಂದೇ ಪ್ರಾಬ್ಲಮ್ಮು. ಏನ್ ಮಾಡ್ದ?
ದಿನ ಏನಾದರೂ ಒಂದು ತೀಟೆ ಮಾಡ್ತಾನೆ ಇರ್ತಾನೆ. ಮಕ್ಕಳು ಅಂದ್ರೆ ಸಾಮಾನ್ಯ ಕಣೋ. ಅಲ್ಲ ಅದಕ್ಕೆ ಇಷ್ಟೊಂದು ತಲೆ ಕೆಡಿಸ್ಕೊಂತಾರೇನೋ? ಸ್ಕೂಲ್ ಹತ್ರ ಅಲ್ಲ, ಮನೆ ಹತ್ರನು ಡೈಲಿ ಏನಾದರೂ ಒಂದೊಂದು ತರಲೆ ಮಾಡ್ತಾನೆ ಇರ್ತಾನೆ. ಏನು ಮಾಡೋದಂತ ಅರ್ಥನೇ ಆಗ್ತಾ ಇಲ್ಲ. ಕುಂಡ್ರಿಸ್ಕೊಂಡು ಬುದ್ಧಿ ಹೇಳು, ಒಳ್ಳೆ ಮಾತು ಕೇಳ್ತಾನೆ. ಏನು ಹೇಳೋದು ಏನೋ, ಅವನಿಗೆ ಹೊಡೆದು ನನ್ನ ಕೈ ನೋವು ಬಂದ್ಬಿಟ್ಟಿದೆ. ಹೇಯ್, ಮಕ್ಕಳಿಗೆ ಒಡೆದು ಬರ್ದು ಬುದ್ಧಿ ಹೇಳ್ಬಾರ್ದು, ಪ್ರೀತಿಯಿಂದ ಹೇಳ್ಬೇಕು ಸೀನಾ. ಎಲ್ಲರ ಹತ್ರನೂ ಏನಾದರೂ ಒಂದು ಟ್ಯಾಲೆಂಟ್ ಇದ್ದೇ ಇರ್ತದೆ. ಮಕ್ಕಳಲ್ಲಿರೋ ಟ್ಯಾಲೆಂಟ್ನ ತಂದೆ ತಾಯಿಗಳಾದ ನಾವೇ ಗುರ್ತಿಸ್ಬೇಕು ಸೀನಾ. ನಾವು ವೇಸ್ಟ್ ಅಂತ ಬಿಸಾಕೋ ಕಸನ ಕೆಲವರು ಕಾಸು ಮಾಡ್ಕೊತಾರೆ. ತಾಯಂದ್ರು ತಮ್ಮ ಮಕ್ಕಳಿಗೆ ಹಾಲು ಕೊಡೋಕ್ಕೋಸ್ಕರ ಪ್ರೋಟೀನು ವಿಟಮೀನು ಅಂತ ಏನೇನೋ ತಿಂತಾರೆ. ಆದರೆ ಇಡೀ ವಿಶ್ವಕ್ಕೆ ಹಾಲು ಕೊಡೋ ಹಸುಗೆ ನಾವೇನು ಕೊಡ್ತೀವಿ? ನಮಗೆ ವೇಸ್ಟ್ ಅನ್ನೋ ಕಸ, ಮುಸ್ರೆ, ಬೂಸ, ಹಣ್ಣು, ತರಕಾರಿ ಇವುಗಳನ್ನ ತಿನ್ನೋ ಹಸು ಬೆಸ್ಟಾದ ಹಾಲು ಕೊಡುತ್ತೆ. ಮಕ್ಕಳು ಬೆಂಕಿ ಇದ್ದಂಗೆ, ಆ ಬೆಂಕಿಯಿಂದ ಒಲೆನೂ ಹಚ್ಚಬಹುದು, ಮನೇನೂ ಹಚ್ಚಬಹುದು. ಆ ಶಕ್ತಿನ ತಂದೆ ತಾಯಿಗಳಾದ ನಾವು ಸರಿಯಾದ ಜಾಗದಲ್ಲಿ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಇವತ್ತೇನು ವೇಸ್ಟ್ ಅಂತಾರೆ ನಾಳೆ ಅವರೇ ಬೆಸ್ಟ್ ಆಗಿರ್ತಾರೆ. ಮಕ್ಕಳಿಗೋಸ್ಕರ ಅಕ್ರಮ ಆಸ್ತಿ ಮಾಡಿ ಬ್ಯಾಡ್ ಫಾದರ್ ಆಗೋದಕ್ಕಿಂತ ಮಕ್ಕಳಿಗೆ ಒಳ್ಳೆ ದಾರಿ ತೋರಿಸಿ ಗಾಡ್ ಫಾದರ್ ಆಗಬೇಕು, ಗಾಡ್ ಫಾದರ್ ಆಗಬೇಕು, ಗಾಡ್ ಫಾದರ್ ಆಗಬೇಕು. ಸರಿ ಸೀನಾ, ಟೈಮ್ ಆಯ್ತು, ನನಗೆ ಬರಲ್ಲ. ಓಕೆ, ದೇವ್ರು ಬಂದಾಗ ಬಂದ್ಯಪ್ಪ. ಬಳಿರೆಲಾಡು ಸಾಲು ಮಹಬೇಣಿ ಹೋಳಿಗೆಗಳು, ಬಳಿರೆಲಾಡು ಸಾಲು ಮಹಬೇಣಿ ಹೋಳಿಗೆಗಳು, ಭಲೇ ಜಿಲೇಬಿ ಮೊದಲು ಇವೆಲ್ಲ ನನ್ನ ಪಾಲು. ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು, ಈಗರಿಗೆ ಔತಣದಿದು ತಗೊಂಡಿ ತೆನೆಗೆ ಬಂದು. ಲವ್, ನಿನಗೇನೋ ಇಷ್ಟ? ನನಗ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಕಬಾಬ್ ಎಲ್ಲ ಇಷ್ಟ. ಥೂ ನನ್ನ ಮಗನೆ, ಯಾವಾಗ ನೋಡಿದ್ರು ತಿನ್ನೋದ್ರಲ್ಲೇ ಇದೆಯಾ. ಸ್ಪೋರ್ಟ್ಸಲ್ಲಿ ಏನೋ ಇಷ್ಟ? ಸ್ಪೋರ್ಟ್ಸಲ್ಲಿ ನನಗೆ ಕರಾಟೆ ಇಷ್ಟ. ಯಾಕೆ? ಮಾಡ್ತಾ ಇರೋ ಜಗಳ ಸಾಕಾಗಲ್ವಾ? ಕರಾಟೆ ಬೇರೆ ಕಲಿತು ಇನ್ನೂ ಸ್ವಲ್ಪ ಜಗಳ ಆಡೋಕಾ? ಡ್ಯಾಡ್, ನೀವು ನನ್ನ ಕರಾಟೆಗೆ ಸೇರಿಸಿ, ನಾನು ನಮ್ಮ ಇಂಡಿಯಾಗೆ ಮೆಡಲ್ ತಂದು ಕೊಡ್ತೀನಿ. ಇಟ್ಸ್ ಮೈ ಪ್ರಾಮಿಸ್. ಹೌದಾ? ಹೌದು. ನಿಜವಾಗ್ಲೂ? ನಿಜವಾಗ್ಲು. ನೋಡೋಣ ಕಣೋ. ಸರ್ ನಮಸ್ತೆ. ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸ್ ಅಂತ. ಸರ್, ನನ್ನ ಮಗನ್ನ ಕರಾಟೆ ಸೇರಿಸ್ಬೇಕು. ನಿಮ್ಮ ಫ್ರೆಂಡು ರತನ್ ಅವ್ರ ಹತ್ರ ಹೇಳಿದ್ದೆ. ಹಾಂ, ರತನ ಹೇಳಿದ್ರು. ಹಾಂ ಸರ್, ಇನ್ನು ತುಂಬ ತೀಟೆ ಮಾಡ್ತಾನೆ, ಸ್ವಲ್ಪ ನೀವೇ ನೋಡ್ಕೋಬೇಕು. ನೀವು ಕರಾಟೆಗೆ ಜಾಯಿನ್ ಮಾಡಿಸಿ, ಮಿಕ್ಕಿದ್ದೆಲ್ಲ ನಾನು ನೋಡ್ಕೊತೀನಿ. ಆಯ್ತು ಸರ್. ಡೋಂಟ್ ವರಿ. ಕರಾಟೆ ಚಾಂಪಿಯನ್ ಆಗ್ಬೇಕಾ? ಹಾಗಾದರೆ ನಾನು ಹೇಳ್ದಂಗೆ ಕೇಳಬೇಕು. ಎಸ್ ಸರ್. ಡ್ಯಾಡಿ, ಏನೋ ಸ್ಕೂಲಲ್ಲಿ ಮಿಸ್ ಕರಿತಾ ಇದ್ದಾರೆ. ಮತ್ತೇನಾ ಅದ ಮಿಸ್? ಈ ಸತಿ ಕಂಪ್ಲೇಂಟ್ ಮಾಡಕ್ಕೆ ಅಂತೂ ಕರ್ಸಿಲ್ಲ ಸರ್ ನಾವು. ಈಗ ತೀಟೇನು ಮಾಡಲ್ಲ, ಸೈಲೆಂಟ್ ಆಗಿ ಒಳ್ಳೆ ಹುಡುಗ ಆಗಿದ್ದಾನೆ ಸರ್. ಈಗ ಸರ್, ನಿಮ್ ಹುಡುಗ ಕರಾಟೆ ಕಳಿಸ್ಕೊಟ್ಟಿದ್ದು ತುಂಬಾ ಒಳ್ಳೇದಾಯ್ತು ಸರ್. ಹೌದಾ? ಕೆಲವು ಹುಡುಗರು ನನ್ನ ಹತ್ರ ಬಂದು ಗಲಾಟೆ ಮಾಡ್ತಾ ಇದ್ರು. ನಮ್ಮನ್ನೇ ಡಿಸ್ಮಿಸ್ ಮಾಡ್ತೀರಾ? ನಾವು ನಿಮ್ಮನ್ನ ಪೀಸ್ ಮಾಡ್ತೀವಿ. ನೋಡಪ್ಪ, ಇದೆಲ್ಲ ಚೆನ್ನಾಗಿರಲ್ಲ. ನಮ್ಮನ್ನ ಡಿಸ್ಮಿಸ್ ಮಾಡ್ಬೇಕಾದ್ರೆ ಚೆನ್ನಾಗಿತ್ತಾ? ಸೂರ್ಯ, ಮಿಸ್, ನೀವು ಹೋಗಿ. ಲೋ, ನಿಮಗೆ ತಾಕತ್ತಿದ್ರೆ ನನ್ನ ಜೊತೆ ಫೈಟ್ ಮಾಡ್ರೋ. ಅಲ್ಲಿ ಟೀಚರ್ ಇದ್ರು, ಅದಕ್ಕೆ ಹೊಡಿಲಿಲ್ಲ. ಇಲ್ಲಿ ಹೊಡಿತಾ ಇರ್ತೀನಿ, ನೀನು ಎನ್ಸ್ಕೊಂತಾನೆ ಇರ್ಬೇಕು.
ಯಾರು ವೇಸ್ಟ್ ಇಲ್ಲ ಸರ್, ಎಲ್ಲರೂ ಬೆಸ್ಟೇನೆ. ಸೂರ್ಯ ಫ್ಯೂಚರಲ್ಲಿ ತುಂಬ ಚೆನ್ನಾಗಿ ಬರ್ತಾನೆ. ಥ್ಯಾಂಕ್ ಯು ಮಿಸ್. ನಮ್ ಸೂರ್ಯ ಕಪ್ ಗೆದ್ಬಿಟ್ಟ ಕಣೋ. ಸಾಕು ನಿಲ್ಸೋ, ಇದೆಲ್ಲ ಮ್ಯಾಚ್ ಫಿಕ್ಸಿಂಗು. ಅವನ ಹತ್ರ ದಮ್ಮಿದ್ರೆ ನನ್ನ ಜೊತೆ ಫೈಟ್ ಮಾಡಿ ಗೆಲ್ಲ ಕೇಳೋ. ಇದೇನ ಚಾಲೆಂಜು? ಈಗ ಇದೊಂದು ಸ್ಪೆಷಲ್ ಫೈಟು. ಸೂರ್ಯ ಆಲ್ರೆಡಿ ಚಾಂಪಿಯನ್ ಆಗಿದ್ರೇನು ಸ್ಟ್ರೀಟ್ ಫೈಟರ್ಸ್ಗೆ ಅದು ಮ್ಯಾಚ್ ಫಿಕ್ಸ್ ಅಂತ ಆಗುತ್ತೆ. ಅದಕ್ಕೆ ಇದೊಂದು ಸ್ಪೆಷಲ್ ಫೈಟು. ಗೆಲ್ತಾರೋ ಅವರೇ ಚಾಂಪಿಯನ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಇವತ್ತು ನಿಮ್ಮ ಮಗನ ಫೋಟೋನ ಪೇಪರಲ್ಲಿ ನೋಡಿದೆ, ತುಂಬ ಖುಷಿ ಆಯಿತು ಸರ್. ಹೌದಾ? ಒಳ್ಳೆ ಎನ್ಕರೇಜ್ ಮಾಡಿ, ಮುಂದೊಂದು ದಿನ ಒಳ್ಳೆ ಚಾಂಪಿಯನ್ ಆಗ್ತಾನೆ. ಖಂಡಿತ ಮಾಡ್ತೀನಿ. ಸೀನು ಮಗ ಹೇಗಿದ್ದಾನಪ್ಪ? ಒಳ್ಳೆ ಹುಡುಗ ಆಗಿದ್ದಾನೆ. ನಾನು ಹೇಳಿದ ಮಾತೆಲ್ಲ ಕೇಳ್ತಾ ಇದ್ದಾನೆ ನನ್ನ ಮಗ ಇವಾಗ. ಅದಕ್ಕೆ ನಾನು ಅವತ್ತು ಹೇಳಿದ್ದು, ಪ್ರತಿಯೊಂದು ಮಕ್ಕಳ ಹತ್ರನೂ ಏನಾದರೂ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಹೌದೌದು. ಯಾರೂ ವೇಸ್ಟ್ ಅಲ್ಲ, ಎಲ್ಲರೂ ಬೆಸ್ಟೇ. ಹೌದೌದು.